ನನ್ನ ಹೆಸರು ಉದಯ್ ಕುಮಾರ್ ಬಸವರಾಜ ಕಮಡೊಳ್ಳಿ. ನಾನು ಹುಬ್ಳಿ ಹತ್ರ ಹುಲ್ಗೂರು ಅಂತ ಒಂದು ಗ್ರಾಮ ಇದೆ, ಅಲ್ಲಿಂದ ಬಂದಿರೋದು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2021ನಲ್ಲಿ ಮುಗಿಸಿದೆ. ಅಲ್ಲಿಂದ ನಾನು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಒಂದು 4 to 5 months ವರ್ಕ್ ಮಾಡಿದೆ. ನೆಕ್ಸ್ಟ್ ನಾನು ಕರಿಯರ್ನ ಸ್ವಿಚ್ ಮಾಡಬೇಕಂತ IT ಬ್ಯಾಕ್ಗ್ರೌಂಡ್ಗೆ ಹೋಗಬೇಕಂತ ನಾನು Aws DevOps ಕೋರ್ಸಸ್ನ ಚೂಸ್ ಮಾಡಿದೆ. ಇನ್ನು ನನಗೆ ಮೈಕ್ರೋ ಡಿಗ್ರಿ ಬಗ್ಗೆ ಗೊತ್ತಾಗಿದ್ದು ನಮ್ಮ ಕಸಿನ್ ಒಬ್ಬರು ಅಲ್ಲಿಯೇ ಕೋರ್ಸ್ ಮುಗಿಸಿದ್ರು. ಅವರಿಂದ ನನಗೆ ಗೊತ್ತಾಯಿತು ಒಳ್ಳೆ ಕೋರ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ, ಟ್ರೈನರ್ಸ್ ಚೆನ್ನಾಗಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿ ಬರ್ತವೆ ಅಂತ ಗೊತ್ತಾಯಿತು. ಮೊದಲು ಅನ್ನಿಸ್ತು ನನಗೆ ನಾನ್ IT ಯಲ್ಲಿದ್ದಾಗ ಈಗ IT ಹೋಗ್ಬೇಕಂದ್ರೆ ಹೆಂಗಿರುತ್ತೆ, ಹಿಂಗೆ ಪ್ರೋಗ್ರಾಮಿಂಗ್ ಇರುತ್ತೆ, ಅದೆಲ್ಲ ನನಗೆ ಡಿಫಿಕಲ್ಟ್ಸ್ ಅನ್ನಿಸ್ತು ಮೊದಲು. ಆದರೆ ನಾನು ಮೈಕ್ರೋ ಡಿಗ್ರಿ ಕೋಚಿಂಗ್ ತೊಗೊಳ್ತಾ ಸ್ಟಾರ್ಟ್ ಮಾಡಿದೆ, ಆವಾಗ ನನಗೆ ಟ್ರೈನರ್ಸ್ ಎಲ್ಲ ಈಸಿಯಾಗಿ ಫ್ರಮ್ ದ ಬೇಸಿಕ್ಸಿಂದ ನಮಗೆ ಹೇಳ್ಕೊಟ್ರು. ನನಗೆ ಮೊದಲು ಮೈಕ್ರೋ ಡಿಗ್ರಿಯಿಂದ ಇಷ್ಟ ಆಗಿದ್ದೆ ಅದು ಕನ್ನಡದಲ್ಲಿ ಹೇಳ್ಕೊಡೋದಂತ. ಅಂದರೆ ನಮ್ಮ ಗ್ರಾಮೀಣದಲ್ಲಿ ಕಲಿತವ್ರಿಗೆಲ್ಲರಿಗೂ ಈಸಿ ಆಗುತ್ತೆ. ಹಾಗೆ ನಮಗೇನು ಲ್ಯಾಂಗ್ವೇಜ್ ಬ್ಯಾರಿಯರ್ ಏನಿಲ್ಲ, ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದಾರಲ್ಲ ಅದೊಂದು ಇಷ್ಟ ಆಯಿತು. ಹಾಗೆ ಅದರಿಂದ ನಮಗೆ ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಮಗೆ ಎಂಕರೇಜ್ ಮಾಡಿ ನಮಗೆ ಹೇಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ನಮ್ಗೆ ಬೇಸಿಕ್ಕಿಂದನೇ ಹೇಳ್ಕೊಟ್ರು. ನಮಗೆ ಅದು ಈಸಿ ಆಯಿತು. ಟ್ರೈನರ್ ಅವರು ಚೆನ್ನಾಗಿ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಬೇಸಿಕ್ಕಿಂದ ಹೇಳ್ಕೊಟ್ರು. ಹಾಗೆ ಇಂಟ್ರ್ಯಾಕ್ಟಿವ್ ಅಂದರೆ ನಮ್ಗೆ ಏನಾದರೂ ಒಂದು ಕಾನ್ಸೆಪ್ಟನ್ನ ಹೇಳಿದ ತಕ್ಷಣ ಅದನ್ನ ಫುಲ್ ಕ್ಲಿಯರ್ ಮಾಡಿ ನಮಗೆ ಅದರಿಂದ ಮತ್ತೆ ಕ್ವಶನ್ಸ್ ಕೇಳ್ತಿದ್ರು. ನಮಗೆ ಲಾಸ್ಟ್ ಕ್ಲಾಸ್ ಏನು ಹೇಳಿದ್ದೆ ನಾನು, ಆ ಟೈಪೆಲ್ಲ ಕ್ವಶನ್ಸ್ ಕೇಳ್ತಿದ್ರು. ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಬೇಕಿತ್ತು 1 by 1 ಎಲ್ರಿಗೂ. ಒಂದು 15 ಮೆಂಬರ್ಸ್ ಇದ್ದರು, ಅವ್ರಿಗೆಲ್ರಿಗೂ ನಮಗೆ ಕ್ವಶನ್ಸ್ ಕೇಳಿ ಆಮೇಲೆ ಅದೇನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಅರ್ಥ ಮಾಡಿಸಿ ಎಷ್ಟು ಸಲ ಬೇಕಾದರೂ ಕೇಳಿದರೂ ನಮಗೆ ಆನ್ಸರ್ಸ್ನ ಮತ್ತೆ ಅವ್ರು ಹೇಳ್ತಿದ್ರು ನಮಗೆ. ಕಮ್ಯುನಿಕೇಷನ್ ಹಾಗೆ ರೆಸ್ಯೂಮ್ ಬಿಲ್ಡಿಂಗ್ ಆ್ಯಂಡ್ ದೆನ್ ಸ್ಪೋಕನ್ ಇಂಗ್ಲೀಷ್ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಆಯಿತು. ಓಕೆ, ಇಂಟರ್ವ್ಯೂ ಪ್ರೊಸೆಸ್ ಬಂದುಬಿಟ್ಟು ಅದರಲ್ಲಿ ಮಾಕ್ ಇಂಟರ್ವ್ಯೂಸ್ ಅಂತ ಮಾಡಿದರು. ನಮ್ಮ ಮಾಕ್ ಇಂಟರ್ವ್ಯೂಸಲ್ಲಿ ಸ್ಯಾಟರ್ಡೆ ಸಂಡೇ ಹಿಂಗೆ ಬೇರೆ ಹಿಂಗೆ ಎಲ್ಲರ ಹತ್ರ ಇಂಟರ್ವ್ಯೂಸ್ ಎಲ್ಲ ತೊಗೊಂಡು ಅದರಿಂದ ನಮಗೆ ಆ್ಯಕ್ಚುಯಲ್ ಇಂಟರ್ವ್ಯೂಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಗೊತ್ತಾಯಿತು. ಅದರಿಂದ ನಮಗೆ ಎಲ್ಲಿ ರಾಂಗ್ ಮಾಡ್ತಾಯಿದ್ದೀವಿ ಅದನ್ನ ಹೇಳಿದರು ನಮಗೆ. ಅಲ್ಲಿ ರಾಂಗ್ ಮಾಡೋದು ಅದನ್ನ ತಡೆ ಹಿಡಿದು ಅದನ್ನ ನಾವು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಗೆ ಹೆಲ್ಪ್ ಮಾಡಿದರು ಅದನ್ನ. ಹಾಗೆ ಮಾಕ್ ಇಂಟರ್ವ್ಯೂ ಆದಮೇಲೆ ನಮಗೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ನ ಇಂಟರ್ವ್ಯೂಗೆ ಕಂಪನೀಸ್ಗೆ ಶೇರ್ ಮಾಡ್ತಾಯಿದ್ರು. ಸ್ಟೂಡೆಂಟ್ಸ್ ರೆಸ್ಯೂಮ್ನ ಶೇರ್ ಮಾಡಿ ಅಲ್ಲಿಂದ ನಮಗೆ ಕಾಲ್ಸ್ ಎಲ್ಲ ಬರ್ತಾಯಿತ್ತು. ಹಾಗೆ ನಮ್ಮದು ಇಂಟರ್ವ್ಯೂ ಸೆಷನ್ ಕಂಪ್ಲೀಟ್ ಆಯಿತು. ಪ್ರಾಜೆಕ್ಟ್ ಬಿಲ್ಡಿಂಗ್ ಸೆಷನ್ ಹೇಗೆ ಅಂದರೆ ನಮಗೆ AWS ಮಾಡಿದಾಗ AWSಗೆ ಒಂದು ಪ್ರಾಜೆಕ್ಟ್ ಬಿಲ್ಡಿಂಗ್ ಸೆಷನ್ ಮಾಡಿದರು, DevOpsಗೆ ಇನ್ನೊಂದು ಪ್ರಾಜೆಕ್ಟ್ ಬಿಲ್ಡಿಂಗ್ ಸೆಷನ್ ಮಾಡಿದರು. AWSಲ್ಲಿ ಎಲ್ಲ ನಮಗೆ ಈಗ ಒಂದು ಪ್ರಾಜೆಕ್ಟ್ ಬಿಲ್ಡಿಂಗ್ ಸೆಷನ್ ಅಂದರೆ ಒಂದು ಸಂಡೇ ಸ್ಯಾಟರ್ಡೆ ಹಿಂಗೆ ಇರುತ್ತೆ. ಆವಾಗ ಫುಲ್ ಹ್ಯಾಂಡ್ಸ್ ಆನ್ ಅಂದರೆ ಅವರು ಫುಲ್ ಹೇಗೆ ಪ್ರಾಜೆಕ್ಟ್ನ ಹೇಗೆ ಮಾಡೋದು, ಒಂದು ಪ್ರಾಜೆಕ್ಟ್ ಹೇಗೆ ಮಾಡೋದು ಅದನ್ನೆಲ್ಲ ಹೇಳಿಕೊಟ್ರು ಹೇಗೆ ಅಂತ. ಅವರೇ ಲೈವ್ ಆಗಿ ಮಾಡ್ತಾಯಿದ್ರು, ಲೈವ್ ಪ್ರಾಜೆಕ್ಟ್ ಮಾಡ್ತಾಯಿದ್ರು. ಆವಾಗ ನಮಗೆ ಹೇಳ್ಕೊಟ್ರು. ಅದು ರೆಸ್ಯೂಮ್ ಬಿಲ್ಡಿಂಗ್ ಸೆಷನಲ್ಲಿ ನಮಗೆ ಪಾಯಿಂಟ್ ಟು ಪಾಯಿಂಟ್ ಈಗ ಫಸ್ಟ್ ಸ್ಟಾರ್ಟಿಂಗ್ ಏನು ಬರೀಬೇಕು, ಸ್ಟಾರ್ಟಿಂಗಿಂದ ಏನಿರಬೇಕು ಅದನ್ನೆಲ್ಲ ನಮಗೆ ಹೇಳ್ಕೊಟ್ರು. ಅದನ್ನ ರೆಸ್ಯೂಮ್ ಬಿಲ್ಡಿಂಗ್ ಸೆಷನಿಂದ ನನಗೆ ತುಂಬ ಅಡ್ವಾಂಟೇಜ್ ಆಯಿತು. ಹೇಗೆ ಅಂದರೆ ಹೇಗೆ ರೆಸ್ಯೂಮ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ಅಟ್ರಾಕ್ಟಿವ್ ಆಗಿರಬೇಕು, ಹಾಗೆ ರೆಸ್ಯೂಮ್ ಬಿಲ್ಡ್ ಮಾಡೋದನ್ನ ನಮಗೆ ಹೇಳ್ಕೊಟ್ರು ಮೈಕ್ರೋ ಡಿಗ್ರಿ ಟ್ರೈನರ್ಸ್. ಆ್ಯಂಡ್ ಇಟ್ ಹೆಲ್ಪ್ ಮಿ ಅ ಲಾಟ್. ಮಾಕ್ ಇಂಟರ್ವ್ಯೂ ಅಂದರೆ ಇದನ್ನು ಮೈಕ್ರೋ ಡಿಗ್ರಿ ಅವರೇ ಮಾಡೋದು. ಅಂದರೆ ಈಗ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿ ಅದರಿಂದ ಕಂಪ್ನಿಗೆ ಶೇರ್ ಮಾಡ್ತಾಯಿದ್ರು. ಹಾಗೆ ಮಾಕ್ ಇಂಟರ್ವ್ಯೂಯಿಂದ ಎಲ್ರಿಗೂ ಎಫೆಕ್ಟಿವ್ ಆಗಿ ಈಗ ಆ್ಯಕ್ಚುಯಲ್ ಇಂಟರ್ವ್ಯೂಸ್ ಹೇಗಿರುತ್ತೆ ಅಂತ ಗೊತ್ತಾಗ್ತಿತ್ತು. ಅದರಿಂದ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ, ಹೇಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಒಂದು ವಿಷಯವನ್ನು ಒಂದು ಪ್ರಾಜೆಕ್ಟ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನ ಅವರು ನಮಗೆ ಈಸಿಯಾಗಿ ಹೇಳ್ತಾಯಿದ್ರು. ಕ್ಲಿಯರ್ ಆಗಿದ್ದು ಸಿಗ್ತಿತ್ತು. ಕ್ಲಿಯರ್ ಆಗಲಿಲ್ಲ ಅಂದರೆ ಮತ್ತೆ ನಮಗೆ ಅದನ್ನ ನಾವು ಅವ್ರಿಗೆ ಹೇಳಿದರೆ ನಮಗೆ ಮಾಕ್ ಇಂಟರ್ವ್ಯೂಸಲ್ಲಿ ಮತ್ತೆ ಅಪಾರ್ಚುನಿಟಿ ಸಿಗ್ತಿತ್ತು. ಮತ್ತು ನಾವು ಅದನ್ನ ರೆಡಿ ಆಗೋವರೆಗೂ ನಮಗೆ ಅವರು ಹೇಳ್ತಾನೆ ಹೋಗ್ತಿದ್ರು, ಹೀಗೆ ಮಾಡು ಅಂತ ಹೇಳ್ತಾನೆ ಹೋಗ್ತಿದ್ರು. ಮತ್ತೇನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ ಈಗ ಮೈಕ್ರೋ ಡಿಗ್ರಿ ಕನ್ನಡದಲ್ಲಿ ಕಲಿಸೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕನ್ನಡದಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಕನ್ನಡದಲ್ಲಿ ಕಲಿಯೋಕ್ಕೆ. ಹಾಗೆ ನಾವು ಕನ್ನಡವನ್ನು ಬೆಳೆಸಬೇಕಂದ್ರೆ ಕನ್ನಡದಲ್ಲಿ ಕೋರ್ಸ್ನ ಕಲಿತು ನಮ್ಮ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಚೆನ್ನಾಗಿ ಎಫೆಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಕೋರ್ಸಸ್ನ ಈಸಿಯಾಗಿ ಕಲಿಬೋದು ನಾವು. ಅದಕ್ಕೆ ನಾವು ಮೈಕ್ರೋ ಡಿಗ್ರಿನ ಚೂಸ್ ಮಾಡಿ. ಥ್ಯಾಂಕ್ ಯು ಮೈಕ್ರೋ ಡಿಗ್ರಿ.